ಈಗ ಅಡಿಕೆ ಇಲ್ಲಿಂದ ಸ್ಟಾರ್ಟ್ ಹಳೇದು ಫಸಲು ಬಂದಿದೆ ಎಲ್ಲ ಸ್ಟಾರ್ಟ್ ಆಗಿದೆ. ಹಿಡ್ಕೊಳಮ್ಮ ಇಲ್ಲಿ. ಎಷ್ಟು ವರ್ಷದ ಸರ್ ಇದು? 5 ವರ್ಷ. 5 ವರ್ಷ ಆಯ್ತಾ? ಹೋದಷ್ಟೇ ಅಲ್ಲೇ ಒಂದು ಕೊಯ್ಲು ಒಂದು ಕೊಯ್ಲು ಮಾಡಿದಿರಿ. ವೆರಿ ಗುಡ್. ಒಳ್ಳೆ ಚೆನ್ನಾಗಿ ಬಂದಿದೆ. ಬಟ್ ಸ್ವಲ್ಪ ಹೈಟ್ ಆಯ್ತಲ್ಲ ಅಂತ. ಹೈಟ್ ಅಂದ್ರೆ ಸೋಲೆ ಆಗ್ಬಿಡ್ತಾ ಹೆಗ್ಗಣಿ ಬಿದ್ಬಿಟ್ಟು ಈಗ ನಮಗೆ ಸರಿ ಹೋಗ್ತಾ. ಹೆಗ್ಗಣಿ ಬೀಳ್ಬಾರ್ದು ಗಿಡ. ಏನ್ ಮಾಡೋದು, ಸ್ವಲ್ಪ ತೋಟದೊಳಗೆ ಹಂಗೆ ಆಗ್ಬಿಟ್ಟಲ್ಲ. ತೆಂಗಿ ತೋಟದೊಳಗೆ ಆಗೋದು ಹಂಗೆ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ ಸರ್, ಬಾಳೆ ಹಾಕ್ತಾರಲ್ಲ. ಯಾವಾಗ ಸಣ್ಣ ಗಿಡದಲ್ಲಿ ಬಾಳೆ ಹಾಕ್ಬಾರ್ದಂತೆ. ನೋಡೋದು ಕರೆ ಕೊಡ್ತೀನಿ, ಇಟ್ಕೊಂಡು ಹೋಗಮ್ಮ ಸಾಕು. ಎಲ್ಲ ಕರುಗಳಿವು. ಇಟ್ಕವ. ಖಂಡಿತ ಮಾಡ್ಬೇಕು ಸರ್ ಹಿಂಗೆಲ್ಲ. ಇದು ಈ ಥರ ಮಾಡಿದರೆ ಒಂದು ತೃಪ್ತಿ ಸಿಗುತ್ತೆ ಮಾತ್ರ. ಹತ್ರಕ್ಕೆ ಏನು ಮಾಡಲ್ಲ. ಇದು ನಮ್ಮನ್ನು ನೋಡಿ ಎದುರ್ತಾವ ಅಷ್ಟೇ, ಅವೇನು ನಮ್ಮನ್ನು ಎದುರಿಸ್ತಾ ಇಲ್ಲ. ಈಗ ಹಸುಗಳಲ್ಲಿ ಎಲ್ಲ ನಾಟಿ ಯಾವ ಇದ್ದಾವ? ನಾಟಿ ಎಲ್ಲ ಐತೆ ನೋಡಿ ಆ ಕಡೆ. ಒಂದು ನಾಟಿ ಅಲ್ವಾ? ಮಲೆನಾಡು ಗಿಡ್ಡ ಅಲ್ಲ ಅನ್ಸುತ್ತೆ. ಈಗ ಈ ಥರದ್ದು ಕರುಗಳು, ಹೆಣ್ಕರುಗಳು ಈಗ ಮನೆಯಲ್ಲಿ ಡೆವಲಪ್ ಆಗಿರೋ ಸುಮಾರು ಇರ್ಬೇಕು ನಿಮ್ಮವು? ಇಲ್ಲ, ಇವೇ ಈಗ ಡೆವಲಪ್ ಎಲ್ಲ ಇರೋದು. ಹೌದಾ? ಡೆವಲಪ್ ಆಗಿರೋವು ಅಂದರೆ ಮೊಳಕ ಅದೇ ಅವಾಗ ಇನ್ನೇನು ಒಂದು 6 ತಿಂಗಳು ಈಟ್ ತಗೊಂಡ್ಬಿಡ್ತಾವೆ. 1 ವರ್ಷಕ್ಕೆ ಕೀಟಿ ಬಂದ್ಬಿಡ್ತಾವ? 1 ವರ್ಷ ಕರೆಕ್ಟಾಗಿ ಬಂದು 1 ವರ್ಷಕ್ಕೆ ಬಂದ್ಬಿಡ್ತಾವೆ. 2 ವರ್ಷದೊಳಗೆ ಕರು ಹಾಕ್ಬಿಡ್ತಾವೆ. ಅದು ಬೋನಸ್ ಇನ್ಕಮ್ಮು. ಮತ್ತು ಇದರಲ್ಲಿ ಕಾಫಿ ಹಾಕಿದ್ದೀರಲ್ಲ? ಕಾಫಿ ಹಾಕಿದ್ವಿ. ಕಾಫಿ ತುಂಬ ಚೆನ್ನಾಗಿದೆ ಕೆಳಗಡೆ ಅಲ್ವಾ? ಕೆಳಗಡೆ ಇಲ್ಲಿ ಸ್ವಲ್ಪ ಇದು ಈಗ ರೆಡಿ ಮಾಡ್ಬೇಕು, ಕೊಂಚ ಕೆಲಸ ಇದಾವೆ. ಇದಕ್ಕೆ ಸ್ವಲ್ಪ ಈಗ 6 ತಿಂಗಳ ಗಿಡ. ಕೆಳಗಡೆ ಇರೋದು ಎಲ್ಲ ಅದೆಲ್ಲ ಫಸಲು ಅಲ್ಲ ಒಂದ್ಸರಿ ಕೊಯ್ದಿದ್ರಾ? ರೈಟ್. ಸಪೋಟ ಇದೆ. ಒಂದು 5-6 ಗಿಡ ಇದೆ. ಒಳ್ಳೆ ಸಮೃದ್ಧವಾಗಿದೆ ಸಪೋಟ. ಅಡಿಕೆ ನೋಡ್ರಿ, ಕೆಲವೆಲ್ಲ ಹಣ್ಣಾಗ್ಬಿಟ್ಟಿದೆ. ಒಂದೊಂದು ಕೆಲವೊಂದೊಂದು. ಇದು ಗಂಧ. ಗಂಧದ ಗಿಡ ಸರ್. ಇದು ಎಷ್ಟು ವರ್ಷದ್ದು? ಇದು ಅದೇ ಒಂದು ಆಯಿತು 10 years ಆಗ್ಬೋದು. ಈಗ ಹಂಗಾರೆ ನೀವು ಇದಕ್ಕೆ ಸ್ವಲ್ಪ ಸೇಫ್ಟಿ ಮಾಡೋಕೆ ಈಗ ಏನೋ ಒಂದು ಅವರು ಹೇಳಿದ್ರು ಇವರು, ಸುತ್ತ ಕಾಂಕ್ರೀಟ್ ಹಾಕ್ಬಿಟ್ಟು ನೋಡಿ ಹಾಕೊಂಡು. ವೀಕ್ಷಕರೇ, ಗಂಧ ಈಗ 10 ವರ್ಷದ ಗಂಧ. ಈಗ ಇಷ್ಟು ವರ್ಷ ನಾವು ಸಂರಕ್ಷಣೆ ಮಾಡಿದ್ದು ನಮ್ಮ ದಾನ್ಕುಮಾರ್ ಸರ್ ಮುಖ್ಯ ಅಲ್ಲ. ಇನ್ನು ಮುಂದೆ ಅದನ್ನ ಸಂರಕ್ಷಣೆ ಮಾಡೋದು ಬಹಳ ಇಂಪಾರ್ಟೆಂಟು. ಇಲ್ಲಾಂದ್ರೆ ನಾವು ಅವೆಲ್ಲ ಅವೇ ಹುಟ್ಟಿರೋದು. ಗಂಧ ಹೇಳಿರಲ್ಲ, ಎಲ್ಲ ಅವೇ ಹುಟ್ಟಿರೋದವು ಸರ್. ಆದಷ್ಟು ಬೇಗ ಇದಕ್ಕೆ ಏನು ಸೇಫ್ಟಿ ಮೆಜರ್ಸ್ ತಗೊಂಡ್ಬಿಡಿ ಸರ್. ಯಾಕಂದ್ರೆ ಇಲ್ಲಿವರೆಗೂ ಇದು ಮಾಡ್ಬಿಟ್ಟು ಸುತ್ತ ರಾಡ್ ಹಾಕ್ಬಿಟ್ಟು ಅದಕ್ಕೆ ಕಾಂಕ್ರೀಟ್ ಆಗಿ ಅಲ್ಲಿವರೆಗೂ ಕಡಿದಂಗೆ ಮಾಡ್ಬೇಕು. ಈಗ ಅದೇ ಕೈಗೆ ಬಂದದ್ದು ಬಾಯಿ ಬರಲಿಲ್ಲ, ಪಿಲ್ಲರ್ ಹಾಕ್ತಾರೆ, ರೌಂಡ್ ಪಿಲ್ಲರ್ ಆ ಥರ ಮಾಡ್ಬೋದು. ಹಂಗೆ ನಾವು ಕವಿತಾ ಮಿಶ್ರಾ ಅವರು ಹಂಗೆ ಮಾಡಿದ್ದಾರೆ. ಹೌದು ಸರ್. ಇಷ್ಟು ಅದ್ಭುತವಾಗಿದೆಯಲ್ಲ ಇದು. ನೀವು ಯಾವ್ದಕ್ಕೆ ಬಳಸ್ತೀರಿ ಸರ್ ಈ ಬಿದಿರನ್ನ? ಇದನ್ನೆಲ್ಲ ಅದು ಗಣ ಪಣ ಏನ್ ನಮ್ಗೆ ಇಲ್ಲಿ ಎಲ್ಲ ಬಳಸ್ಕೊಂತೀರಿ. ಮತ್ತೆ ಮಾರಾಟ ಕೊಡ್ತೀವಿ. ಯಾರೋ ಬಂದು ಕೇಳಿ ಕೊಡ್ತೀವಿ. ಏನೋ ಡಿಸೈನ್ ಮಾಡೋದು ತಗೊಂಡೋಗ್ತಾರೆ. ಹೌದಾ? ಈ ಹೋಟ್ಲುಗಳಿಗೆ ಕರೆಕ್ಟ್. ಈ ಎಷ್ಟು ನೋಡಿ ಒಂದೇ ಒಂದು ಹಾಕಿ ನೋಡ್ರಿ, ಡಾಬಾಗಳು ಇರ್ತಾವಲ್ಲ, ಡಾಬಾಗಳಿಗೆಲ್ಲ ಡಿಸೈನ್ ಮಾಡಕ್ಕೆ ತಗೊಂಡೋಗ್ತಾರೆ. ಈ ಬ್ಯಾಂಬೋ ಬಹಳ ಉಪಕಾರ ಸರ್. ಅದರಲ್ಲಿ ಉಪಯೋಗ ಇದೆ ಖಂಡಿತ. ನೀವು ಎಲ್ಲ ಬೆಳೆಸಿದ್ದೀರಲ್ಲ ಸರ್, ಅದು ಭಾಳ ಇಂಪಾರ್ಟೆಂಟು. ಆಮೇಲೆ ಇದರಲ್ಲಿ ಸಣ್ಣ ಇದು ಬರುತ್ತಲ್ಲ, ಕಳಿಲೆ ಬಳಸಿದ್ದೀರಾ? ತಿಂತೀವಿ. ಇಲ್ಲಿ ಊರು ಮಾಡಕ್ ಬರಲ್ಲ. ಇದ್ರೊಳಗೆ ಕಿತ್ಕೊಂಡು ಇರ್ಬೇಕನಪ್ಪ. ತಿಂತಾರೆ ನೀವು? ಅಯ್ಯೋ, ನಾವು ಅದನ್ನ ಸಿಕ್ಕರು ಬಿಡಲ್ಲ ಬಿಡ್ರಿ. ನಮಗೆ ನೀವು ಅದನ್ನೇನು ಕೊಟ್ಬಿಟ್ರೆ ನಿಮ್ಮನ್ನು ಇವತ್ತು ಭಾಳ ನೀವು ಬೆಳೆಸಿ ತಿನ್ಬೇಕು. ಒಳ್ಳೇದದು. ಅಪರೂಪಕ್ಕೊಮ್ಮೆ ನಾವು ಮಲೆನಾಡಲ್ಲಿ ಇದ್ದಾಗ, ಡ್ಯೂಟಿಲಿ ಇದ್ದಾಗ ಪೈನೆ ಕಳಲು ಇವೆಲ್ಲ ಅಲ್ಲಿ ಭಯಂಕರ ಫೇಮಸ್ ಮಲ್ಲಾಂದೂರು. ಆಮೇಲೆ ಜೇನ್ ಪೆಟ್ಟಿಗೆ ಏನು ಸರ್ ಇಷ್ಟೊಂದು? 1, 2, 8 ಪೆಟ್ಟಿಗೆ ಇದೆ. 8 ಪೆಟ್ಟಿಗೆ ಇದಾವೆ. 8 ಪೆಟ್ಟಿಗೆ ಇದಾವೆ. ಅವುಗಳು ಸ್ಥಿತಿ ಯಾಕೋ ಸ್ವಲ್ಪ ಇದಾಗ್ಬಿಟ್ಟು ಅವು ಇದಾವ. ಈ ಹುಳ ಇದಾವ? ಇತ್ತು ಒಂದು ಇದಾಗಿರ್ಬೇಕು ಮೋಸ್ಟ್ಲಿ. ಇಲ್ಲ, ಇದಾಗಿದಾವೆ. ಜೇನ್ ಪೆಟ್ಟಿಗೆ ಅಂದ್ರೆ ಇವನ್ನ ಸ್ವಲ್ಪ ಆಗಾಗ್ಗೆ ಗಮನ ಹರಿಸ್ತಾ. ಇವುಗಳಿಗೆ ಬಹಳ ಶತ್ರು. ಆಮೇಲೆ ಇಲ್ಲಿ ಗ್ರೀಸ್ ಹಚ್ಬೇಕು ಸರ್. ನೀರ್ ಹಾಕ್ಬೇಕು. ಇರುವೇನು ಹಚ್ಚದಂಗೆ ನೀರ್ ಹಾಕ್ಲೇಬೇಡ್ರಿ. ನೀರು ಯಾಕೆ ಗೊತ್ತಾ? 1 ದಿನ 2 ದಿನಕ್ಕೆ ಡ್ರೈ ಆಗ್ಬಿಡುತ್ತೆ. ಮತ್ತೆ ನಾವು ನೀರ್ ಹಾಕ್ತಿವ ಇಲ್ಲೋ, ಇರುವೆ ಹತ್ತದಂಗೆ ಸಾಕು. ಗ್ರೀಸ್ ಹಚ್ಚಿಬಿಟ್ರೆ ಮೇನ್ ಉದ್ದೇಶ. ಬೇರೆ ಕೆಲಸ ಇದೆ, ಬನ್ನಿ ಈಗ ತರ್ಬೇಕು ಹೇಳಿ ಆರ್ಡರ್ ಮಾಡೀನಿ. 25-30 ಇಟ್ಬಿಡ್ತೀನಿ ಫುಲ್ ಎಲ್ಲ ಬದಿ ಒಳಗಡೆ. ಹೌದಾ? ಇಡೋದ್ರಿಂದ ಏನು ಪರಾಗಸ್ಪರ್ಶ ಆಗ್ತದೆ. ನನಗೆ ತೆಂಗಿಗೂ ಅಡಿಕೆಗೂ ಭಾರಿ ಅನುಕೂಲ. ನಾವು ಜೇನ್ ಪೆಟ್ಟಿಗೆ ಇಡೋದ್ರಿಂದ ನಮ್ಮ ಇಳುವರಿಲಿ ಹೌದು ಒಂದು 20% ಜಾಸ್ತಿ ಇಂಪ್ರೂವ್ ಆಗಿ ಆಗುತ್ತೆ. ಇನ್ಕ್ರೀಸ್ ಆಗುತ್ತೆ. ಹೌದು.
10 ಕ್ವಿಂಟಲ್ ಅಡಿಕೆ ಆಗೋದು ಹೌದು 12 ಕ್ವಿಂಟಲ್ ಆಗುತ್ತೆ, 2 ಕ್ವಿಂಟಲ್ ಎಕ್ಸ್ಟ್ರಾ ಬಂತಲ್ಲ, ಅದ್ರದ್ದು ಎಷ್ಟು ದುಡ್ಡು ಅಲ್ವಾ? ಖಂಡಿತ. ಒಂದು 10 ಗಿಡ ಇವಿದ ಕಣಮ್ಮ. ಕರಿಬೇವು ಮನೆ ಯೂಸ್ಗೆ ಅಂತ. ಇದು ನಾಟಿನ ಅಂತ? ನಾಟಿ ಬೀಜ ಇದು ಅಲ್ಲ, ನಮಗೆ ಮನೆ ಯೂಸ್ಗೆ ಇಟ್ಟಿರೋದು ತಂದಿರೋದು. ಚೆನ್ನಾಗಿದೆ. ಅಲ್ಲೇ ಒಂದು 10 ಗಿಡ ಹಾಕಿ ನಾನು ಈಗ ರೀಸೆಂಟ್ ಆಗ್ತಾವೆ. ಓಕೆ ಮನೆಗೆ ಆಗ್ತದೆ. ಜೇನು ಪೆಟ್ಟಿಗೆಗಳು ಮಾತ್ರ ಸರ್ ಕೆಲಸ ಇದೆ, ಅದಕ್ಕೆ ಮುಟ್ಟಿಲ್ಲ. ಅದಕ್ಕೆ ಅವಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ. ಏನಾಯ್ತು ಅಂದ್ರೆ ಒಂದ್ ದಿವಸ ಹೊಸ ಬಿಟ್ಬಿಟ್ಟವ್ರು, ಇಲ್ಲಿ ನೋಡಿಲ್ಲ, ಅವೇ ಮಾಡು ಉಲ್ಡಿಸ್ಬಿಟ್ಟವಲ್ಲ ಹುಳ ಪರಾರಿ. ಕೇಳಿ ನಿಮ್ಮ ಅಲ್ದವ್ರು ಇದ್ದಾನೆ ಫ್ರೆಂಡು. ಖಂಡಿತ. ನಿಂಬೆ ಗಿಡ, ನಿಂಬೆ ನಿಂಬೆಯಲ್ಲಿ ವೆರೈಟೀಸ್ ಬರ್ತದೆ. ಇದು ಗಜ್ಜನಿಂಬೆ, ಇದು ಗಜನಿಂಬೆ. ಇನ್ನು ಸಣ್ಣ ಈಚುಗಳು ಈಗ. ಈಚು ಎಲ್ಲ ಇತ್ತು ಕೆಳಗಡೆ ಒಂದು ಈ ಸೈಜ್ ಬರ್ತದೆ. ಇದು ಚಕ್ಕೆ. ಇದು ಚಕ್ಕೆ. ಇದು ಚಕ್ಕೆ ಅಂತಿದ್ದು. ಹೌದಾ? ಸರಿ ಫುಲ್ ಸಿಕ್ಕಾಬಟ್ಟೆ. ಅದೇನೋ ಗೊತ್ತಿಲ್ಲ, ಅವು ಹೆಸರು ಗೊತ್ತಿಲ್ಲ. ಅದ್ರ ಏನೋ ಇವರು ಒಬ್ರು ಮುರಳೀಧರ್, ಅದೇ ಇವರು ತಿಪ್ಟೂರು, ಅವರು ಹೇಳಿದ್ರು ಭಾರಿ ಒಳ್ಳೆ ಗಿಡ ಕಂಡ್ರಿ ಇದು ತುಂಬ ಅಂತ. ಓ, ಇದು ಸ್ವಿಮ್ಮಿಂಗ್ ಪೂಲ್. ಸಂಪು ಏನು ಈ ಥರ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೆ. ಹುಡುಗರೆಲ್ಲ ಫಾರಿನ್ಗೆ ಹೋದ್ಮೇಲೆ ಅತ್ಲಾಗೆ ಸ್ವಿಮ್ಮಿಂಗ್ ಪೂಲ್ ಯಾವಾಗ ಬಂದಾಗ ಕ್ಲೀನ್ ಮಾಡಿಸ್ಬೇಕು ಮಳೆಗಿದ. ರಾಮ್ಕುಮಾರ್ ಸರ್ ಈಜು ಕೊಳ ರೆಡಿ ಮಾಡ್ರಿ. ಏನಿಲ್ಲ, ತೊಳೆದು ಒಂಚೂರ ನೀರ ಹೊಡೆದು ವರಿಕೆ ಅದಕ್ಕೆ ಇದು ರೆಡಿ ಮಾಡಿಸಿದ್ರೆ ನಾವು ಕಂಪ್ನಿ ಕೊಡ್ತೀವಿ. ಅಲ್ಲ, ಬೆಂಗಳೂರಿಂದ ಭಾರಿ ಜನ ಬಂದು ಬಿದ್ದಾರ ಬಿಡಿ. ನಾನು ಇಲ್ಲಿ ಹಳ್ಳಿಯರು ಬಂದು ಬೀಳ್ತಾರೆ ಅಂತ ಕ್ಲೀನ್ ಮಾಡಿಸಿಲ್ಲ. ದಿನ ಯಾವ ಬಂದು ಮುಗಿತಾವ್ರ ಒಳಗೆ ಆಮೇಲೆ ಅದು ಬೇಜಾರು ಯೂಸ್ ಮಾಡುವ ಇರಲ್ಲ, ಸುಮ್ಮನೆ ಅದು ಬೇಜಾರು. ವೀಕ್ಷಕರೇ, ಈಗ ನಮ್ಮ ದಾನ್ ಕುಮಾರ್ ಸರ್ ಅವರು ಕೇವಲ ತೋಟ ಮಾಡಿಲ್ಲ, ಅವರು ಪಶುಸಂಗೋಪನೆ ಕೂಡ ಮಾಡಿದ್ದಾರೆ, ಹಸುಗಳನ್ನು ಸಾಕಿದ್ದಾರೆ. ಎಷ್ಟು ಅದ್ಭುತವಾಗಿ ಇವರು ಮೇಂಟೈನ್ ಮಾಡಿದ್ದಾರೆ. ನಾವು ಇಲ್ಲೊಂದ್ಸರಿ ಅಕ್ಷಯಕಲ್ಪ ಬಳಗ ಸಭೆ ನಡೆದಿತ್ತು, ಆವಾಗ ನಾವು ಹಾಜರಾಗಿ ನೋಡಿದ್ವಿ. ಸರ್, ನಿಮ್ಮ ಡೈರಿದು ಅಂತೂ ಕಿರು ಪರಿಚಯ ಹೇಳ್ಬಿಡಿ, ಆಮೇಲೆ ನೋಡೋಣ. ಎಷ್ಟು ಹಸು ಸಾಕಿದಿರಿ ಸರ್? ಸರ್, ನಮ್ದು ಹಸುಗಳು ಈಗ ಒಂದು 20 ಇತ್ತು. ಮೊನ್ನೆ ಒಂದೆರಡು ಫೇಲ್ ಆಗ್ಬಿಟ್ಟು ಸತ್ತೋದು. ಈಗ 16. ಇನ್ನು ಕರುಗಳು ಒಂದು 20 ಟೋಟಲ್ ಎಲ್ಲ ಸಾಕಿ ಈಗ ಹಾಲು ಕರಿತಾ ಇದ್ವಿ. ಡೈಲಿ ಒಂದು 100-200 ಲೀಟರ್ ಹಾಲಾಗುತ್ತೆ. ಹೌದಾ? ಓಕೆ. ಹಾಗೆ ಅಕ್ಷಯಕಲ್ಪಕ್ಕೆ ಹಾಲು ಹೋಗುತ್ತೆ. ರಾಸುಗಳನ್ನು ಗಮನಿಸೋಣ, ನೋಡಿ ಬನ್ನಿ ಸರ್. ಈಗ ನಿಮ್ಮಲ್ಲಿ ಹಾಲು ಕೊಡೋ ರಾಸುಗಳು ಎಷ್ಟಿದೆ ಸರ್? ಹಾಲು ಕೊಡೋವು ಎಲ್ಲ ಒಟ್ಟಿಗೆ 12 ಇದೆ. 12 ಇದಾವೆ. ಇನ್ನೆಲ್ಲ ಡ್ರೈ ಆಗಿರೋದು ಒಂದು 3 ಅವೆ. ಡ್ರೈ ಆಗಿರೋ 3, 12, 3, 15 ರಾಸು ಇದಾವೆ. 3, 3, 6, 2, 8, 15, ಒಂದು 15, 14, 15 ಇದ್ದಾವೆ. ಓಕೆ ಸರ್, ಇದು ಈಗ ಏನು ನೀವು ಹಾಲು ಕರಿತೀರಲ್ಲ, ನೀವು ಯಾರಿಗೆ ಅಕ್ಷಯಕಲ್ಪಕ್ಕೆ ಹೋಗುತ್ತೆ? ಹೌದು, ಹೋಗ್ತಾರೆ. ಏನು ರೇಟ್ ಆಗ್ತದೆ ಸರ್? ಸರ್, 38ರಿಂದ 40ವರೆಗೂ ಬೀಳ್ತದೆ. 38ರಿಂದ 40. KMF ಅಲ್ಲಿ ಎಷ್ಟು? KMF 34. ಅವ್ರು 5 ರೂಪಾಯಿ ಕೊಡ್ತಾರೆ. ಅವ್ರು ಯಾವಾಗಾರು ಕೊಟ್ಕೊಳ್ಳಿ. ಈಗ ಅದನ್ನ ಈಗಲೇ ಕೊಡ್ತಾರಲ್ಲ ಇವರು. ಫಸ್ಟೇ ಬಂದ್ಬಿಡ್ತಾರೆ, ಡೈಲಿ ಪೇಮೆಂಟ್ ಆಗ್ಬಿಡ್ತಾರೆ. ಡೈಲಿ ಪೇಮೆಂಟ್ ಸಾಯಂಕಾಲ 6 ಗಂಟೆ ಹೊತ್ತು ಪೇಮೆಂಟ್. ಅವತ್ತಿನ ದುಡ್ಡು ಅವತ್ತೇ. ನೋಡ್ರಿ, ನೋಡ್ರಿ ಆ ದಿನ ದುಡ್ಡು ಅವತ್ತೇ. ಒಂದು ತಿಂಗಳು ಕಾಯಂಗಿಲ್ಲ. ಚೂರು ಸ್ಮೆಲ್ಲು ಏನಾರು ಐತೆ ನೋಡಿ, ಹೆಂಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. ಯಾವ್ದಾರ ದನಿನ ಕೊಟ್ಟಿಗೆಗೆ ಹೋದ್ರೆ ಆ ಸಗಣಿ ಗಂಜಲದ್ದು ಸ್ಮೆಲ್ ಇರುತ್ತೆ. ಈ ನಿಮ್ಮ ಇದು ಕೊಟ್ಟಿಗೆ ಹಂಗೆ ಫಾರ್ಮೇಶನ್ ಮಾಡಿದಿರಿ, ರಬ್ಬರ್ ಸೀಟ್ ಹಾಕಿಬಿಟ್ಟಿದ್ದೀರಲ್ವಾ? ಇದು ಮ್ಯಾಟು ಹಾಕದೆ ಹೋದ್ರೆ ಏನು ಇದು ಇದು ಹೋಗ್ಬಿಡ್ತದೆ, ಗಾರೆ ಹೋಗುತ್ತೆ, ಜಾರ್ತದೆ, ಒಂದು ಹಾಳಾಗುತ್ತೆ. ಅದು ಎಲ್ಲ ಹೋಯ್ದು 15 ವರ್ಷ ಚೇಂಜ್ ಮಾಡ್ಬೇಕವ. ತರಬೇಕು, ಈಗ ಹೋಗ್ಬಿಟ್ಟು ಚೇಂಜ್ ಮಾಡ್ಬೇಕು. ಈ ಮ್ಯಾಟನ್ನು ನಮ್ಮ ರಿಲೇಟಿವ್ಸ್ ಒಬ್ರು ಇದ್ದಾರೆ, ಒಳ್ಳೆ ರೀಸನಬಲ್ ರೇಟ್, ಒಳ್ಳೆ ಕ್ವಾಲಿಟಿ ಬೆಂಗಳೂರಲ್ಲಿ. ಹೌದಾ? ನಾನು ಅಡ್ರೆಸ್ ಕೊಡ್ತೀನಿ, ನೀವು ಹೋಗಿ ಬೇಕಾದ್ರೆ ತಗೊಳ್ಳಿ. ಅವ್ರು ಒಳ್ಳೆ ಕ್ವಾಲಿಟಿ ಮ್ಯಾಟನ್ನು ಹೇಳ್ತೀನಿ, ಬೇಕಾದ್ರೆ ಕೊಡ್ತಾರೆ. ಆಮೇಲೆ ಇದೆಯಲ್ಲ, ಇದು ಸಿಸ್ಟಮ್ ಖಂಡಿತ ಭಾಳ ಒಳ್ಳೆಯದು. ಸೀದಾ ಹೋಗ್ಬಿಡುತ್ತೆ. ನಾವು ಕೊಟ್ಟಿಗೆ ಪರ್ಮಿಷನ್ ಮಾಡೋದ್ರಲ್ಲಿ ನಮ್ಮ ರೈತರು ಎಲ್ಲಿ ಸೋಲ್ತಾರೆ ಅಂದರೆ, ಇವನ್ನೆಲ್ಲ ತುಂಬಾಕೋದು, ಮುಗಿಯೋದು. ಏನು ಇದಿದೆ ಅದು ಇದ್ರಲ್ಲಿ ಯಾವ್ದು ಬಿಡು ಕೇಳ್ಕೊಂತಾರೆ, ಆಮೇಲೆ ಎಲ್ಲ ತುಂಬ್ಕೊಂಡ್ರೆ ಎಲ್ಲ ಹಾಕ್ಬಿಡ್ತಾರೆ. ಒಂದು 10 ನಿಮಿಷದಲ್ಲಿ ಕೆಲಸ ಮುಗಿಸ್ಬಿಡ್ತಾರೆ ಅಲ್ವಾ? ಹೌದು. ನಾವು ಮೊದಲು ಪಾರಂಪರಿಕ ಕೊಟ್ಟಿಗೆ ಪದ್ಧತಿಯಲ್ಲಿ ಭಾಳ ಎಣಗ್ತಾ ಇದ್ರು, ತುಂಬೋದು, ಹೋಗಿ ಹಾಕ್ಲಿಕ್ಕೆ ಎಷ್ಟೋ ಟೈಮು. ಆಮೇಲೆ ಗೋತೆ ಎಲ್ಲ ಮುಗಿಯೋದು. ಈ ರಾಮಾಯಣ ಇಲ್ಲ, ಇದು ಸೀದಾ ಹೋಗ್ಬಿಡುತ್ತೆ, ಅಲ್ಲೆಲ್ಲ ತೊಟ್ಟಿಲ್ ಕಲೆಕ್ಟ್ ಆಗುತ್ತೆ ನೀರು ತೊಳೆದು ಮೈ ಎಲ್ಲ.
ಸರ್ ಇಲ್ಲಿ ಒಂದು ಹಸು ಹೈಯೆಸ್ಟ್ ಅಂದರೆ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಸರ್? ಸರ್ 14 ಲೀಟ್ರ್ವರೆಗೂ ಇದೆ ಒನ್ ಟೈಮ್ಗೆ. ಒನ್ ಟೈಮ್ಗೆ 14 ಲೀಟ್ರ್? 8ರಿಂದ 14ವರೆಗೂ ಇದೆ ಒನ್ ಟೈಮ್. ಅಲ್ಲ ಆವ್ರೇಜ್ ಒಂದು ಈಗೆಲ್ಲ ಗಬ್ಬಾದಾಗ ಏನು ಮಾಡ್ತವೆ, ಕಡಿಮೆ ಆಗ್ಬಿಡ್ತವೆ. ಅದು ಕಾಮನ್, ಕಡಿಮೆ ಆಗ್ತವೆ. ಈಗೆಲ್ಲ ನಿಲ್ಲಿಸ್ಬೇಕು, ಮತ್ತೆ ಒಂದು 5-6 ವರ್ಷ ನಿಲ್ಲಿಸ್ಬೇಕು. ಈಗ ಇದು ರೆಡಿ ಇದೆ, ಇದು ಡ್ರೈ ಮಾಡಬೇಕು. ಈಗ ನಿಮಗೆ ಇದು ಡ್ರೈ ಮಾಡಬೇಕು. ಕನ್ಸಿಸ್ಟೆನ್ಸ್ ಆಗಿ ನಿರಂತರವಾಗಿ ತಿಂಗಳ ಆದಾಯ ತಿಂಗಳ ಅವರೇಜ್ ಒಂದು ನನಗೆ ಅದೇ ಒಂದು 150 ಲೀಟ್ರಿಗೆ ಬಂದ್ಬಿಡ್ತೀವಿ ಲಾಸ್ಟ್. ಆಮೇಲೆ ಮತ್ತೆ ಆಟೋಮೆಟಿಕ್ ಕರ ಆಗ್ತಾ ಇರ್ತಾರೆ, ಮತ್ತೆ ರೈಸ್ ಆಗ್ತಾ ಹೋಗುತ್ತೆ. ರೈಟ್. ಅಂದರೆ ನಿಮಗೆ ಒಂದು ತಿಂಗಳ ಆದಾಯನ ಅಥವಾ ದಿನದ ಆದಾಯ ಹೇಳ್ತೀರಾ? ದಿನದ ಆದಾಯ ಒಂದು 6-6 ಸಾವಿರ ದಿನಕ್ಕೆ. ಡೈಲಿ ದಿನಕ್ಕೆ 6,500 ರೂಪಾಯಿ ಅಂತ ಹೇಳಿದ್ರೆ 6,000ನ ಇಟ್ಕೊಳ್ಳೋಣ. ಹೌದು. 6-3-18 ಒಂದು 180. 1,80,000. ಬೇಕಾದಷ್ಟು ಇನ್ಕಮ್ ಆಯಿತು. ಈಗ ನಿಮಗೆ ತೋಟ ಮೇಂಟೈನ್ ಮಾಡೋಕ್ಕೆ ಗೊಬ್ಬರ ಆಯಿತು. ಹೌದು ಅಲ್ವಾ? ಮೇಜರಾಗಿ ನಮಗೆ ಗೊಬ್ಬರ ಅಷ್ಟೊಂದು ನನಗೆ ವರ್ಷ ಹಾಕಲ್ಲ. ಗೊಬ್ಬರ ಹಾಕ್ಬಾರ್ದು, ಹೆವಿ ವರ್ಷ ಹಾಕಲ್ಲ. ಬಟ್ ಒಂದು ವರ್ಷದ ಕೊಟ್ಬಿಡ್ತೀನಿ ಗೊಬ್ಬರ. ಅದೇ ಒಂದು 2-3 ಲಕ್ಷ ಬಂದ್ಬಿಡ್ತದೆ. ಗೊಬ್ಬರ ಆಗುತ್ತೆ. ಹೆಣ್ಗರುಗಳು ಬಂದರೆ ಅದು ಬರುತ್ತೆ. ಹೌದು, ಖಂಡಿತ. ಈ ಡೈರಿ ಫಾರ್ಮೇಷನ್ ಮಾಡೋದ್ರ ಬಗ್ಗೆ ಲಾಸು ಅಂತ ಭಾಳ ಜನ ಹೇಳ್ತಾರೆ ಸರ್. ಮಾಡಬೇಕು ಲಾಸು ಅಂತ ಹೇಳಿದೆ, ಕೈಲಾಗ್ತಿದ್ದಾರೆ ಇನ್ನೇ ಅಂತಾರೆ ಹೇಳ. ಇಲ್ಲೇ 24 ಗಂಟೆ ಇರ್ಬೇಕು. ಅವ್ರು ಎದುರಿಗಿದ್ರೆ ಇವು ಒಬ್ಬರ 10 ಜನ ಹೆಂಗಸು ಸಾಕ್ಬೋದು, ಒಂದು ಹಸ ಸಾಕಲ್ಲ, ಗೊತ್ತಾ? ಅದು ಇಂಪಾರ್ಟೆಂಟ್. ಸಾಕಿರ್ತಾನೆ ಆಗೋದಲ್ವಾ? ಈಗ ನಮ್ಮ ಸ್ನೇಹಿತರೊಬ್ಬರು ಅವ್ರು ಹೇಳೋದು ಒಂದು ರೀತಿ ಸರಿನೇ. ಅವ್ರು ಏನು ಹೇಳ್ತಾರೆ ಅಂದರೆ, ಈಗ ನಾವು ಅದನ್ನೆಲ್ಲ ಮೇಂಟೈನ್ ಮಾಡ್ತೀವಿ, ನಮ್ಮ ಕುಲಿನ ಲೆಕ್ಕ ಹಾಕ್ಕೊಳಲ್ಲ. ನಾವು ಎಲ್ಲ ಲೆಕ್ಕ ಹಾಕ್ಬಿಟ್ರೆ ಮೈ ಮೇಲೆ ಬರುತ್ತೆ. ಪ್ರತಿಯೊಂದು ಇಲ್ಲಿ ನೀವು ಬೆಳೆಸಿ ಹಾಕ್ತಿದ್ರಿ, ಹಂಗಾಗಿ ಗೊತ್ತಾಗಲ್ಲ. ಅವ್ರು ನಮ್ಗೆ ಹೇಳಿದ್ದು ಇಲ್ಲ ಸರ್. ನಾನು ಹೇಳೋದು ಎಲ್ಲವನ್ನು, ಯಾವುದು ರೈತರ ಕೆಲಸ ಯಾವ್ದು ಮಾಡಿದವ್ರು ಮೈ ಮೇಲೆ ಬರುತ್ತೆ ಮಾಡಿರ್ತಾನೆ, ತಿನ್ನಕ್ಕಾಗೋದು. ಹೌದು ಅಲ್ವಾ? ಈಗ ಮತ್ತೆ ಮಾಡೋದು ಸುಮ್ಮನೆ ಕುತ್ಕೊಂಡ್ಬಿಡಿ, ಎಲ್ಲಿಂದ ಬರುತ್ತೆ? ಕೂಲಿ ಮಾಡಿರೋ ಅದು ದುಡಿಮೆನೆ ತಾನೆ. ಮತ್ತೆ ಅದು ಕೂಲಿ ತಾನೆ, ಅದು ದುಡಿಮೆನೆ ತಾನೆ ಅದು. ಮತ್ತೆ ಇರಲಿ, ಒಟ್ಟಿಗೆ ಅವ್ರ ಲೆಕ್ಕಾಚಾರ ಆ ರೀತಿ. ಬಟ್ ಅವ್ರು ಏನು ಹೇಳ್ತಾರೆ ಗೊತ್ತಾ, ನಮ್ಮ ಸರ್ಕಾರ 1 ಲೀಟ್ರಿಗೆ 50 ರೂಪಾಯಿನಾರು ಫಿಕ್ಸ್ ಮಾಡಲಿ ಅಂತ ಅವ್ರದ್ದು ಆಸೆ. 50 ರೂಪಾಯಿ ಕೊಡ್ತಾರೆ. ಯಾಕೆಂದ್ರೆ ಕಷ್ಟ ಇದೆ. ಅದೇ 5 ರೂಪಾಯಿ ನಾನು ಕೇಮಕ್ ಹಾಕ್ತಾ ಇದ್ದೆ. 5 ರೂಪಾಯಿ ಕೊಡಗಿ ಇವತ್ತು ಹಾಕಿ ನೀನು 5-6 ತಿಂಗಳು ಕಾಯ್ಬೇಕಾದ 5 ರೂಪಾಯಿಗೆ. ಹೌದು ಕುಮಾರ್ ಸರ್. ಈಗ ನಿಮ್ಮಲ್ಲಿ ಹಾಲಿನ ಉತ್ಪಾದನೆ ಇದೆಯಲ್ಲ, ಆ ಉತ್ಪಾದನೆ ನಿಮಗೆ ಲಾಭ ಅನ್ಸುತ್ತೋ ಅಥವಾ ನಿಮ್ಮ ಖರ್ಚು ವೆಚ್ಚ ಎಲ್ಲ ನೋಡಿದ್ರೆ ಹೇಗೆ ಅನ್ಸುತ್ತೆ ಸರ್? ಸರ್, ಲಾಭ ಅನ್ನೋಕ್ಕಿಂತ ನಾವು ಸ್ವಂತ ಸ್ವಲ್ಪ ಬೆಳ್ಕೊಂತೀವಿ. ಸಪ್ಪೆ ಬೆಳಿತೀವಿ, ನೇಪಿಯರ್ ಇದೆ, ರಾಗಿ ಹುಲ್ ಅದ್ಭುತವಾಗಿ ನೇಪಿಯರ್ ಬೆಳೆದಿದ್ದೀವಿ. ಅದು ಸ್ವಲ್ಪ ಅದು ಏನಾಗುತ್ತೆ, ಲಾಸ್ಟ್ ಒಂದು ತೋರ್ಸಲ್ಲ. ಅದೇ ಎಲ್ಲ ಕೊಂಡ್ಕೊಂಡ್ರೆ ಏನು ಉಳಿಯಲ್ಲ. ಎಲ್ಲ ನಮ್ಮ ಜಮೀನಲ್ಲೇ ಬೆಳೆದಿರ್ತೀವಿ. ಗೌರ್ಮೆಂಟ್ ನೋಡ್ರೆ ಅದ್ರಾಗೆ ಇನ್ನು 34 ಇದ್ದಾರೆ, ಇನ್ನು 50 ವರ್ಷ ಆದ್ರೂ ಇನ್ನು ಅದರಲ್ಲೇ ಅವ್ರೆ ಬರೀ ಅವ್ರವ್ರದೇ ನೋಡ್ಕೊಂತಾರೆ ಎಲ್ಲ ಮಿನಿಸ್ಟ್ರಿಗಳು. ಯಾವನ್ ಗಮನ ಕೊಡೋಣ ಅವನಿದ್ದಾರೆ. ಈಗ ನಾನು ಹೇಳೋದು, ಇಷ್ಟೆಲ್ಲವನ್ನು ನಾವೇನಾದ್ರು ಕೊಂಡೆ ಮಾಡೋದಾದ್ರೆ ನೇಪಿಯರ್ನು ಕೊಂಡ್ಕೊಂಬರೋದು, ಸೈಲೇಜ್ ಕೊಂಡ್ಕೊಂಬರೋದು, ಆಮೇಲೆ ಇದಕ್ಕೆ ನೋಡ್ಕೊಳಕ್ಕೆ ಲೇಬರ್ನು ಇಡೋದು, ಇಷ್ಟೆಲ್ಲ ಮಾಡಿದ್ರೆ ಖಂಡಿತ ಇದು ಲಾಭ ಅಲ್ಲ, ಆಗಲ್ಲ. ಈಗ ಯಾಕೆಂದ್ರೆ ಇವತ್ತಿನ ಏನು ಖರ್ಚು ವೆಚ್ಚಗಳಿದೆಯೋ ಅದಕ್ಕೆ ಸಮನಾಗಿ ಇದು ಏರ್ತಾ ಹೋಗ್ಲಿಲ್ಲ. ಹೌದು, ಹಾಲಿನ ರೇಟ್, ಅಕ್ಕಿ ರೇಟ್ ಅವತ್ತು ಅಷ್ಟು 1,000 ರೂಪಾಯಿ ಇದೆ, 1,000 ಈಗ. ಮತ್ತೆ 1,000 ರೂಪಾಯಿ ಹಿಂಡಿ 1,500. 50% ಎಲ್ಲ 1,500 ಎಲ್ಲ. ಅವಕ್ಕೆ ಹಿಂಡಿ ಬೂಸ ಹಾಕ್ಲಿಲ್ಲ ಅಂದ್ರೆ ಹಾಲೇ ಬರಲ್ಲ. ಅಂದ್ರೆ ಏನೇ ಮೇವು ಹಾಕಿರುವೆ. ಹೌದು, ಈ 50% ಅದು ರೈಸ್ ಆದಂಗೆ ಇದು 50% ರೈಸ್ ಮಾಡಲಿಲ್ಲ ಅವರು, ಮಾಡಲ್ಲ. ನೀವೇನು ಹೇಳ್ತೀರಾ? ಮಾಡಲ್ಲ. ಅವ್ರು ಗೌರ್ಮೆಂಟ್ ಮಾಡಿರ್ತಾನೆ, ಅವರು ಏನು ಕೇಳಕ್ ಹೋಗ್ತಾರೆ ಅವ್ರನ್ನ? ಅಲ್ಲ, ಕೇಳೋದು ಅಂದ್ರೆ ಅವ್ರಿಗಿರ್ಬೇಕದು. ಏತಲ್ಲ, ಅವರು 50-60 ರೂಪಾಯಿ ಮಾರ್ಕಂತಾರ ಅಲ್ಲ, ರೈತರಿಗೆ ಹಾಕಿ ಕೊಡ್ಬೇಕಲ್ಲ. ಅದೇ 5 ರೂಪಾಯಿ ಕೊಡ್ತಾರೆ, ಅದು 4-5 ತಿಂಗಳು 5-6 ತಿಂಗಳು ಕಾಯ್ಬೇಕು, ಅದನ್ನ ಕಾಯ್ಬೇಕು. ಈಗ ಮಿನಿಮಮ್ ಅಂದ್ರೆ ಎಷ್ಟು ಒಂದು ಲೀಟ್ರ್ ಹಾಲಿಗೆ ಹಣ ಸಿಕ್ಕಬೇಕು ಅಂತ ನೀವು ಬಯಸ್ತೀರಿ? ಒಂದು 50 ರೂಪಾಯಿ ಕೊಟ್ಟರೆ ಅಟ್ಲೀಸ್ಟ್ ಈಗಿನ ರೇಟಿಗೆ ಇದಕ್ಕೆಲ್ಲ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ 50 ರೂಪಾಯಿ ಬೀಳ್ಬೇಕು. ಖಂಡಿತ 50 ರೂಪಾಯಿ ಬಿದ್ದರೆ ಸ್ವಲ್ಪ ಏನೋ ಅಲ್ವಾ? ಇವತ್ತು ನಾವು ಈಗ ನಮ್ಮ ರೈತರದ್ದು ಶ್ರಮ ಲೆಕ್ಕ ಹಾಕಲ್ಲ. ನಮಗೆ ಇಷ್ಟು ದುಡಿಮೆ ಬಂತು, ಬೆಳಗ್ಗಿಂದ ಸಂಜೆವರೆಗೂ ಮೇಯಿಸ್ತಾನೆ, ಅವನದೇ ಹೊಲದಲ್ಲಿರೋ ಸೆಪ್ಪೆ ಕೊಯ್ಕೊಂಡ್ಬರ್ತಾನೆ, ಅದಕ್ಕೆ ಯಾವುದಕ್ಕೂ ಲೆಕ್ಕ ಹಾಕಲ್ಲ ಅವನು. ಅದನ್ನೆಲ್ಲ ಲೇಬರು ಎಲ್ಲ ಹೋಗಿ ಓದ್ಕೊಂಡು ಏನು ಉಳಿಯಲ್ಲ, ಮಾಡ್ಬೇಕಲ್ಲ, ನೀವು ಕೈ ನಿಲ್ಬಾರ್ದು. ಆದರೆ ಅವರು ಏನು ಮಾಡ್ತಾರೆ, ಒಂದು ಉದ್ಯೋಗ ಅಂತ ಅವರು ಮಾಡ್ಕೊಂಡು. ಆಯಿತು, ನಮ್ಮ ಚಾನಲ್ ಮೂಲಕ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತೀವಿ, ನಮ್ಮ ಚಾನಲ್ ಮೂಲಕ KMFಗೂ ಕೂಡ ಕೇಳ್ಕೊಳ್ತೀವಿ, ದಯಮಾಡಿ ನಮ್ಮ ರೈತರು ಸಂಕಷ್ಟಗಳಿಗೆ ಸ್ಪಂದಿಸಿ ಇವರಿಗೆ ಒಂದು ನ್ಯಾಯ ಒದಗಬೇಕು ಅಂದರೆ ಮಿನಿಮಮ್ 50 ರೂಪಾಯಿ ಅವ್ರು ಕೇಳ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, ನಿಮ್ಮ ತಾಂತ್ರಿಕ ಮಂಡಳಿ ಜೊತೆಗೆ ಚಿಂತನೆ ಮಾಡಿ ಒಂದು ರೇಟ್, ಒಳ್ಳೆ ರೇಟನ್ನು ರೈತರಿಗೆ ಕೊಡಿ ಅಂತೇಳಿ, ದಯಮಾಡಿ ಕೊಡಿ ಅಂತೇಳಿ ಕೈ ಮುಗಿದು ಕೇಳ್ಕೊಳ್ತೀವಿ ಸರ್.